ಸ್ಪೆಷಲ್ ಊಟ ಮಾಡೋಕ್ಕೆ ನಾನಿವತ್ತು ತುಮಕೂರಿಗೆ ಬಂದೀನಿ. ತುಮಕೂರು ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂಥ ನೇಚರಿನ ಪರಿಸರದಲ್ಲಿ ಪ್ರಕೃತಿಯ ಪರಿಸರದಲ್ಲಿ ಅಡುಗೆ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಇವತ್ತು ಒಂದು ಸ್ಪೆಷಲ್ ಐಟಮ್ ಮಾಡ್ತೇನೆ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಪಾವ್ ಬುರ್ಜಿ ಅಂತ. ನೀವು ಪಾವ್ ಬಾಜಿ ಕೇಳಿರ್ತೀರ, ಆದರೆ ಇದು ಪಾವ್ ಬುರ್ಜಿ. ಇದು ಅಮೃತ್ಸರಿ ಬುರ್ಜಿ ಶೈಲಿಯಲ್ಲಿ ಬುರ್ಜಿ ಮಾಡಿ, ಪನ್ನೀರ್ ಬುರ್ಜಿ ಮಾಡಿ ಪಾವ್ ಜೊತೆಗೆ ತಿನ್ನುವಂಥದ್ದು. ಸೊ ಪಾವ್ ಬುರ್ಜಿ ಇವತ್ತಿನ ವಿಶೇಷ. ಪಾವ್ ಬುರ್ಜಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ 1 ಇಂಚು ಹಸಿ ಶುಂಠಿ, 4 ಹಸಿ ಮೆಣಸಿನಕಾಯಿ ಹಾಕಿ ತರಿ ಆಗುವಂತೆ ರುಬ್ಬಿಕೊಳ್ಳಿ. ಪ್ಯಾನಿಗೆ 1 ಚಮಚ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಘಮ ಬರುವವರೆಗೂ ಹುರಿದು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ. ಅದರ ಜೊತೆ ಅರ್ಧ ಚಮಚ ಅಚ್ಚಮೆಣಸಿನ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, 1/4 ಚಮಚ ಅರಿಶಿಣ, ಅರ್ಧ ಚಮಚ ಆಮ್ಚೂರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ 1 ಕಪ್ ಮೊಸರನ್ನು ಸೇರಿಸಿ ಚೆನ್ನಾಗಿ ಕಲಸಿ ಪೇಸ್ಟ್ ರೀತಿ ಮಾಡಿ ಇಡಿ. ಪ್ಯಾನಿಗೆ 2 ಚಮಚ ಬೆಣ್ಣೆ, ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಅರ್ಧ ಚಮಚ ಜೀರಿಗೆ ಹಾಕಿ ಸೇರಿಸಿ. ತರಿ ಆಗುವಂತೆ ರುಬ್ಬಿಟ್ಟ ಹಸಿಮೆಣಸಿನಕಾಯಿ, ಹಸಿ ಶುಂಠಿಯ ಪೇಸ್ಟ್ ಹಾಕಿ ಬಾಡಿಸಿ. ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್ ಹಾಕಿ ಸ್ವಲ್ಪ ಉಪ್ಪನ್ನು ಉದುರಿಸಿ ಬಾಡಿಸಿ. ನಂತರ ಸಣ್ಣಗೆ ಹೆಚ್ಚಿರುವ ಟೊಮೆಟೊ 1 ಕಪ್ ನಷ್ಟು ಹಾಕಿ ಸ್ವಲ್ಪ ಮೆತ್ತಗಾಗುವವರೆಗೂ ಬಾಡಿಸಿ. ಅದಕ್ಕೆ ಮೊಸರಿನಲ್ಲಿ ಕಲಸಿಟ್ಟ ಮಸಾಲೆಗಳ ಮಿಶ್ರಣ ಹಾಕಿ ಕೆದಕಿ ಬಾಡಿಸಿ. ಅರ್ಧ ಕಪ್ ಹಾಲು ಸೇರಿಸಿ ಕೆದಕಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೆದಕುತ್ತಾ ತುರಿದಿಟ್ಟ 200 ಗ್ರಾಂ ನಷ್ಟು ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಅದ್ಭುತವಾದ ಘಮ ಪರಿಮಳದ ರುಚಿಕರವಾದ ಬುರ್ಜಿ ರೆಡಿ. ಪಾವ್ ರೆಡಿ ಮಾಡಿಕೊಳ್ಳಲು ಪ್ಯಾನಿಗೆ 1 ಚಮಚ ಬೆಣ್ಣೆ ಹಾಕಿ ಬಿಸಿ ಮಾಡಿ ಪಾವನ್ನು ಮಧ್ಯಭಾಗಕ್ಕೆ ಕತ್ತರಿಸಿ ಇಟ್ಟುಕೊಳ್ಳಿ. ಬೆಣ್ಣೆ ಕಾದಾಗ ಅದಕ್ಕೆ 1 ಚಮಚ ರೆಡಿ ಮಾಡಿಟ್ಟುಕೊಂಡ ಬುರ್ಜಿ ಹಾಕಿ ಮಿಕ್ಸ್ ಮಾಡಿ ಮಧ್ಯಭಾಗಕ್ಕೆ ಕತ್ತರಿಸಿಟ್ಟ ಪಾವನ್ನು ಅದರ ಮೇಲೆ ಇಟ್ಟು ಚೆನ್ನಾಗಿ ರೋಸ್ಟ್ ಆಗುವಂತೆ ಮಾಡಿ. ಹೀಗೆ ಎರಡೂ ಬದಿಯನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದು ರುಚಿಯಾದ ಬುರ್ಜಿ ಜೊತೆ ಜಮಾಯಿಸಿ. ನಮ್ಮ ಇವತ್ತಿನ ಸ್ಪೆಷಲ್ ಬುರ್ಜಿಯನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಗಳು ಒಂದಷ್ಟು ಜನ ಬಂದಿದ್ದಾರೆ. ಎಲ್ಲ ನಿಂತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಅವ್ರಿಗೆ ಕೊಟ್ಬಿಡ್ತೀನಿ, ಹೇಗಿದೆ ಅಂತ ಹೇಳ್ತಾರೆ. ಸರಿಯಾಗಿದೆಯಾ? ಚೆನ್ನಾಗಿದೆಯಾ? ಬ್ರೆಡ್ ಜೊತೆಗೆ, ಚಪಾತಿ ಜೊತೆಗೆ, ಎಲ್ಲ ಜೊತೆಗೂ ತಿನ್ಬೋದು ಪನ್ನೀರು. ಓಕೆ, ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಪನ್ನೀರ್ ನಾಲ್ಗೆ ಚೆನ್ನಾಗಿ ಸಿಗುತ್ತೆ. ರೆಸಿಪಿ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು, ತುಂಬಾ ಇಷ್ಟ ಆಯ್ತು. ಖುಷಿ ಆಯ್ತಾ? ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಪಾವ್ ಜೊತೆ ತಿಂತಾ ಇದ್ದೀನಿ. ಪಾವ್ ಜೊತೆ ತಿನ್ಬೋದು ಅಂತ ಹೇಳಿದ್ದೀನಿ. ಬಟ್ ನೀವು ಚಪಾತಿ ಜೊತೆ, ಪೂರಿ ಜೊತೆ, ಎಲ್ಲದ್ರ ಜೊತೆ ತಗೋಬೋದು. ಸೂಪರ್ ಟೇಸ್ಟು, ಸೂಪರ್.